15ರಿಂದ 20 ದಿನ ಮುಂಚೆ ಉಡುಪಿ ಜಿಲ್ಲೆಯಲ್ಲಿ NGT ಆರ್ಡರ್ಸ್ ಪ್ರಕಾರ ಅದೇ ರೀತಿ ಅದನ್ನು ಕಂಪ್ಲೈ ಮಾಡಿಕೊಂಡು ಸುಮಾರು 9 ಲೀಗಲ್ ಸ್ಯಾಂಡ್ ಮೈನಿಂಗ್ ಧಕ್ಕೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಅಪ್ರೂವಲ್ ಕೊಟ್ಟಿದ್ದೀವಿ. ಅದೇ ರೀತಿ ಅದಕ್ಕೆ ಮುಂಚೆನೇ ಲೀಗಲಿ ಗ್ರಾಮ ಪಂಚಾಯತ್ನವರಿಗೆ ಸ್ಯಾಂಡ್ ಮೈನಿಂಗ್ ಪರ್ಮಿಷನ್ ಮುಂಚೆನೇ ಇತ್ತು. ಅದಲ್ಲದೆ ಕೆಂಪು ಕಲ್ಲು ಪರ್ಮಿಟ್ಗಳು ಮತ್ತು ಇತರ ಮೈನಿಂಗ್ ಪರ್ಮಿಟ್ಗಳು ಜಿಲ್ಲಾದಲ್ಲಿ ಬೇರೆ ಬೇರೆ ಕಡೆ ಇದೆ. ಆದರೆ ಕೆಲವರು ಈ ಪರ್ಮಿಟನ್ನು ಬಳಸ್ಕೊಂಡು ಈ ಪರ್ಮಿಷನ್ ಬಳಸ್ಕೊಂಡು ಒಂದು ಟ್ರಿಪ್ ಶೀಟಲ್ಲಿ 2-3 ಲೋಡ್ ತಗೊಂಡು ಹೋಗುದು, ಟ್ರಿಪ್ ಶೀಟ್ ಇಲ್ಲದೆ ಹೋಗುವಂಥದ್ದು, GPS ಇಲ್ಲದೆ ತಗೊಂಡು ಹೋಗುದು, ಈ ತರ ಆಗ್ತಿದೆ ಅಂತ ಸುಮಾರು ಜನರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ. ಅದಲ್ಲದೆ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಡೇ ಮತ್ತೆ ನೈಟ್ ಸೇರಿ ಸುಮಾರು 29 ಚೆಕ್ ಪೋಸ್ಟ್ಗಳನ್ನು ತೆರವುಗೊಳಿಸ್ತೀವಿ, ಸ್ಟಾರ್ಟ್ ಮಾಡಿದ್ದೀವಿ, ತೆರೆದಿದ್ದೀವಿ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ನಾವು 24 ಅವರ್ಸ್ ಚೆಕ್ ಪೋಸ್ಟ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರದ್ದು ಲೊಕೇಶನ್ಸ್ ನಾವು ರೆಗ್ಯುಲರ್ಲಿ ಚೇಂಜ್ ಮಾಡ್ತಾ ಇರ್ತೀವಿ. ಅದಲ್ಲದೆ ಅದರದ್ದು ಟೈಮಿಂಗ್ ನಾವು ಚೇಂಜ್ ಮಾಡ್ತಾ ಇರ್ತೀವಿ, ಎಲಿಮೆಂಟ್ ಆಫ್ ಸರ್ಪ್ರೈಸ್ ಬೇಕು ಅಂತ ಹೇಳಿ. ಸೊ ಇದರಲ್ಲಿ ಈ ತರ ಚೆಕಿಂಗ್ ಅಲ್ಲಿ 6ನೇ ತಾರೀಕಿಂದ ಕಳೆದ ಒಂದು 10 ದಿನದಲ್ಲಿ ನಾವು ಸುಮಾರು 11 ವೆಹಿಕಲ್ಸ್ ಇಲ್ಲೀಗಲ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥ ವೆಹಿಕಲ್ಸ್ ಅನ್ನು ಸೀಸ್ ಮಾಡಿದ್ದೀವಿ. ಅದರಲ್ಲಿ ಲೀಗಲ್ ಮೈನ್ಸ್ ಇಂದ ಇಲ್ಲೀಗಲ್ ಆಗಿ ತಗೊಂಡು ಹೋಗೋರ ಮೇಲೆ ನಾವು ದಂಡ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಸುಮಾರು 3-3.5 ಲಕ್ಷ ದಂಡ ಆಗಿದೆ ಅವರ ಮೇಲೆ. ಅದಲ್ಲದೆ ಇಲ್ಲೀಗಲ್ ಆಗಿ ಕಂಪ್ಲೀಟ್ಲಿ ಇಲ್ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡಿರುವಂಥವ್ರ ಮೇಲೆ ಒಂದು ವೆಹಿಕಲ್ ಮೇಲೆ ಸಪರೇಟ್ ಕೇಸ್ ಆಗಿದೆ. ಇವತ್ತು ಅದೇ ರೀತಿ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಲ್ಲಿ ಪ್ಯಾಸೆಂಜರ್ಸ್ ಅನ್ನು ಕರ್ಕೊಂಡು ಹೋಗುವಂಥದ್ದು, ಮೊನ್ನೆ ಕಾಪುವಿಲಿಂದ ಆಕ್ಸಿಡೆಂಟ್ ಆಗಿದೆ. ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಲ್ಲಿ ಪ್ಯಾಸೆಂಜರ್ಸ್ ಅನ್ನು ಕರ್ಕೊಂಡು ಹೋಗೋದು, ಎಸ್ಪೆಷಲಿ ಕಾರ್ಕಳ ಸಬ್ ಡಿವಿಷನ್ ಅಲ್ಲಿ ಇವತ್ತು ಅದರದ್ದು ಒಂದು ಡ್ರೈವ್ ಮಾಡಿದ್ವಿ. ಸುಮಾರು 20 ವಾಹನಗಳು ಗೂಡ್ಸ್ ವೆಹಿಕಲ್ ಅಲ್ಲಿ ಪ್ಯಾಸೆಂಜರ್ಸ್ ಅನ್ನು ಕರ್ಕೊಂಡು ಹೋಗಿ ತುಂಬಾ ಡೇಂಜರಸ್ ಆಗಿ ಆಕ್ಸಿಡೆಂಟ್ ಆಗುವ ಪರಿಸ್ಥಿತಿಯಲ್ಲಿ ಆಗಿರುವಂತ ಘಟನೆಗಳಾಗಿದೆ. ಹಾಗಾಗಿ ಅದನ್ನು ಸಹ ಮಾಡಿ ಮತ್ತು ಅದು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಇದೇ ಚೆಕ್ ಪೋಸ್ಟ್ಗಳ ಮೂಲಕ ನಾವು 20 ಕೇಸುಗಳನ್ನು ಹಿಡಿದಿದ್ದೀವಿ. ಇದು ಚೆಕ್ ಪೋಸ್ಟ್ ಅಂತ ಹೇಳಿದ್ರೆ ಬರೀ ಗಣಿ ಇಲಾಖೆ ಅಥವಾ ಗಣಿ ಸಂಬಂಧಪಟ್ಟ ವಿಚಾರಕ್ಕೆ ಹಾಕಿರೋದಿಲ್ಲ, ಎಲ್ಲ ರೀತಿಯಲ್ಲಿ ಕ್ರೈಮ್ ಕಂಟ್ರೋಲ್ಗೆ ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಹಾಕಿರುವುದಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ.